ಉದಾಹರಣೆ: ತ್ರಿಭುಜ ಎಬಿಸಿಯಲ್ಲಿ ಪಿ ಮತ್ತು ಕ್ಯೂ ಬಿಂದುಗಳು ಕ್ರಮವಾಗಿ ಎಬಿ ಮತ್ತು ಎಸಿ ಬಾಹುಗಳ ಮೇಲಿವೆ. ಎಪಿ = 3 ಸೆಂಟಿಮೀಟರ್, ಪಿಬಿ = 6 ಸೆಂಟಿಮೀಟರ್, ಎಕ್ಯೂ = 5 ಸೆಂಟಿಮೀಟರ್ ಮತ್ತು ಕ್ಯೂಸಿ = 10 ಸೆಂಟಿಮೀಟರ್ ಆದರೆ ಬಿಸಿ = 3 ಪಿಕ್ಯೂ ಎಂದು ತೋರಿಸಿ. ಈ ಚಿತ್ರವನ್ನು ಗಮನಿಸಿ. ಪರಿಹಾರ: ದತ್ತ ತ್ರಿಭುಜ ಎಬಿಸಿಯಲ್ಲಿ ಪಿ ಮತ್ತು ಕ್ಯೂಗಳು ಬಿಂದು ಕ್ರಮವಾಗಿ ಎಬಿ ಮತ್ತು ಎಸಿ ಬಾಹುಗಳ ಮೇಲಿವೆ. ಎಪಿ = 3 ಸೆಂಟಿಮೀಟರ್, ಪಿಬಿ = 6 ಸೆಂಟಿಮೀಟರ್, ಎಕ್ಯೂ = 5 ಸೆಂಟಿಮೀಟರ್ ಮತ್ತು ಕ್ಯೂಸಿ = 10 ಸೆಂಟಿಮೀಟರ್. ಸಾಧನೀಯ: ಬಿಸಿ = 3 ಪಿಕ್ಯೂ. ಸಾಧನೆ: ಎಪಿ = 3 ಸೆಂಟಿಮೀಟರ್, ಪಿಬಿ = 6 ಸೆಂಟಿಮೀಟರ್. ಎಬಿ = ಎಪಿ ಪ್ಲಸ್ ಪಿಬಿ = 3 + 6 ಸೆಂಟಿಮೀಟರ್. ಎಬಿ = 9 ಸೆಂಟಿಮೀಟರ್ ಮತ್ತು ಎಕ್ಯೂ = 5 ಸೆಂಟಿಮೀಟರ್. ಕ್ಯೂಸಿ = 10 ಸೆಂಟಿಮೀಟರ್. ಎಸಿ = ಎಕ್ಯೂ ಪ್ಲಸ್ ಕ್ಯೂಸಿ = 5 + 10 ಸೆಂಟಿಮೀಟರ್. ಎಸಿ = 15 ಸೆಂಟಿಮೀಟರ್. ಸಾಧನೆ: ಟೇಲ್ಸ್ ಪ್ರಮೇಯ ಉಪಯೋಗಿಸಿ. ಎಪಿ / ಎಬಿ = 3/9 = 1/3. ಎಕ್ಯೂ / ಎಸಿ = 5/15 = 1/3 which tends to ಎಪಿ / ಎಬಿ = ಎಕ್ಯೂ / ಎಸಿ. ಸಾಧನೆ: ತ್ರಿಭುಜ ಎಪಿಕ್ಯೂ ಮತ್ತು ತ್ರಿಭುಜ ಎಬಿಸಿಗಳಲ್ಲಿ ಎಪಿ / ಎಬಿ = ಎಕ್ಯೂ / ಎಸಿ ಮತ್ತು ಕೋನ ಎ = ಕೋನ ಎ ಸಾಮಾನ್ಯ ಕೋನ. ಚಿತ್ರದಲ್ಲಿ ಗಮನಿಸಿ. ತ್ರಿಭುಜ ಎಪಿಕ್ಯೂ ಸಿಮಿಲರ್ ಟು ತ್ರಿಭುಜ ಎಬಿಸಿ ಎಸ್ಎಎಸ್ ಸಮರೂಪತೆಯ ನಿರ್ಧಾರಕ ಗುಣದಿಂದ. ಎಪಿ / ಎಬಿ = ಎಕ್ಯೂ / ಎಸಿ = ಪಿಕ್ಯೂ / ಬಿಸಿ. ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮಾನುಪಾತದಲ್ಲಿರುತ್ತವೆ. ಪಿಕ್ಯೂ / ಬಿಸಿ = 1/3. ಬಿಸಿ = 3 ಪಿಕ್ಯೂ. ಸಾಧಿಸಲಾಗಿದೆ. ತ್ರಿಭುಜ ಎಬಿಸಿಯಲ್ಲಿ ಎಬಿ = ಎಸಿ, BC² = AC × CD ಇರುವಂತೆ ಡಿಯು ಎಸಿಯ ಮೇಲಿನ ಬಿಂದುವಾಗಿದೆ. ಬಿಡಿ = ಬಿಸಿ ಎಂದು ಸಾಧಿಸಿ. ಚಿತ್ರವನ್ನು ಗಮನಿಸಿ. ಪರಿಹಾರ: ದತ್ತ ತ್ರಿಭುಜ ಎಬಿಸಿಯಲ್ಲಿ ಎಬಿ = ಎಸಿ, BC² = AC × CD ಇರುವಂತೆ ಡಿಯು ಎಸಿಯ ಮೇಲಿನ ಬಿಂದುವಾಗಿದೆ. ಸಾಧನೀಯ: ಬಿಡಿ = ಬಿಸಿ. ಸಾಧನೆ: ದತ್ತ BC² = AC × CD, BC / CD = AC / BC. ಇದನ್ನು ಈಕ್ವೇಶನ್ 1 ಎಂದು ಪರಿಗಣಿಸಿ. ಸಾಧನೆ: ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಬಿಡಿಸಿಗಳಲ್ಲಿ which tends to AC / BC = BC / CD ಮತ್ತು ಕೋನ ಸಿ = ಕೋನ ಸಿ ಸಾಮಾನ್ಯ ಕೋನ. ಎಸ್ಎಎಸ್ ಸಮರೂಪತೆಯ ನಿರ್ಧಾರಕ ಗುಣದಿಂದ ತ್ರಿಭುಜ ಎಬಿಸಿ ಸಿಮಿಲರ್ ಟು ತ್ರಿಭುಜ ಬಿಡಿಸಿ tends to AB / BD = BC / DC. AC / BD = BC / CD. AC / BC = BD / CD. ಈಕ್ವೇಶನ್ 2 ಎಂದು ಪರಿಗಣಿಸಿ. ಈಕ್ವೇಶನ್ 1 ಮತ್ತು 2 ರಿಂದ BC / CD = BD / CD which tends to BC = BD ಸಾಧಿಸಲಾಗಿದೆ. ಚಿತ್ರದಲ್ಲಿ AO / OC = BO / OD
ಈಕ್ವಲ್ ಟು 1/2 ಮತ್ತು AB ಈಕ್ವಲ್ ಟು 5 ಸೆಂಟಿಮೀಟರ್. ಡಿಸಿ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರ: ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ AO/OC ಈಕ್ವಲ್ ಟು BO/OD. ದತ್ತ: ಕೋನ AOB ಈಕ್ವಲ್ ಟು ಕೋನ COD ಶೃಂಗಾಭಿಮುಖ ಕೋನಗಳು. AO/OC ಈಕ್ವಲ್ ಟು BO/OD ಈಕ್ವಲ್ ಟು AB/DC ಈಕ್ವಲ್ ಟು 1/2. AB/DC ಈಕ್ವಲ್ ಟು 1/5. 5/DC ಈಕ್ವಲ್ ಟು 1/2. DC ಈಕ್ವಲ್ ಟು 10 ಸೆಂಟಿಮೀಟರ್. ಚಿತ್ರದಲ್ಲಿ AD ಮತ್ತು BEಗಳು ಕ್ರಮವಾಗಿ BC ಮತ್ತು ACಗಳಿಗೆ ಲಂಬವಾಗಿವೆ. ಹಾಗಾದರೆ ಕೆಳಗಿನವುಗಳನ್ನು ಸಾಧಿಸಿ. 1. ತ್ರಿಭುಜ ADC ಸಿಮಿಲರ್ ಟು ತ್ರಿಭುಜ BEC. 2. CA ಇಂಟು CE ಈಕ್ವಲ್ ಟು CB ಇಂಟು CD. 3. ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ DEC. 4. CD ಇಂಟು AB ಈಕ್ವಲ್ ಟು CA ಇಂಟು DE. ಪರಿಹಾರ: 1. ತ್ರಿಭುಜ ADC ಮತ್ತು ತ್ರಿಭುಜ BECಗಳಲ್ಲಿ ಕೋನ ADC ಈಕ್ವಲ್ ಟು ಕೋನ BEC ಕೋನಗಳು 90 ಡಿಗ್ರಿಗೆ ಸಮ. ಕೋನ C ಈಕ್ವಲ್ ಟು ಕೋನ C ಸಾಮಾನ್ಯ ಕೋನ. ಆದುದರಿಂದ AA ಸಮರೂಪತೆಯ ನಿರ್ಧಾರಕ ಗುಣದಿಂದ ತ್ರಿಭುಜ ADC ಸಿಮಿಲರ್ ಟು ತ್ರಿಭುಜ BEC. 1ರಿಂದ ತ್ರಿಭುಜ ADC ಸಿಮಿಲರ್ ಟು ತ್ರಿಭುಜ BEC. AD/BE ಈಕ್ವಲ್ ಟು CD/CE ಈಕ್ವಲ್ ಟು CA/CB. ಟೆನ್ಸ್ ಟು CD/CE ಈಕ್ವಲ್ ಟು CA/CB. CA ಇಂಟು CE ಈಕ್ವಲ್ ಟು CB ಇಂಟು CD. 3. EDಯನ್ನು ಸೇರಿಸಿ. ತ್ರಿಭುಜ ABC ಮತ್ತು ತ್ರಿಭುಜ DECಗಳಲ್ಲಿ CD/CE ಈಕ್ವಲ್ ಟು CA/CB ಈಕ್ವೇಶನ್ 2ರಿಂದ. CD/CA ಈಕ್ವಲ್ ಟು CE/CB ಮತ್ತು ಕೋನ C ಈಕ್ವಲ್ ಟು ಕೋನ C ಸಾಮಾನ್ಯ ಕೋನ. SAS ಸಮರೂಪತೆಯ ನಿರ್ಧಾರಕ ಗುಣದಿಂದ ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ DEC. 3ರಿಂದ ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ DEC. AD/DE ಈಕ್ವಲ್ ಟು BC/EC ಈಕ್ವಲ್ ಟು AC/DC. ಅನುಕ್ರಮ ಬಾಹುಗಳು ಸಮಾನುಪಾತದಲ್ಲಿವೆ. AB/DE ಈಕ್ವಲ್ ಟು CA/CD. CD ಇಂಟು AB ಈಕ್ವಲ್ ಟು CA ಇಂಟು DE ಸಾಧಿಸಲಾಗಿದೆ. ಚಿತ್ರದಲ್ಲಿ CD ಮತ್ತು GHಗಳು ಕ್ರಮವಾಗಿ ತ್ರಿಭುಜ ABC ಮತ್ತು ತ್ರಿಭುಜ EFGಗಳ ಮಧ್ಯಾಂಕಗಳು. ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ FEG ಆದರೆ ಕೆಳಗಿನವುಗಳನ್ನು ಸಾಧಿಸಿ. 1. ತ್ರಿಭುಜ ADC ಸಿಮಿಲರ್ ಟು ತ್ರಿಭುಜ FHG. 2. CD/GH ಈಕ್ವಲ್ ಟು AB/FE. 3. ತ್ರಿಭುಜ CDB ಸಿಮಿಲರ್ ಟು ತ್ರಿಭುಜ GHE. ಪರಿಹಾರ: ಚಿತ್ರದಲ್ಲಿ CD ಮತ್ತು GHಗಳು ಕ್ರಮವಾಗಿ ತ್ರಿಭುಜ ABC ಮತ್ತು EFGಗಳ ಮಧ್ಯಾಂಕಗಳು. D ಮತ್ತು Hಗಳು ಕ್ರಮವಾಗಿ AB ಮತ್ತು EFಗಳ ಮಧ್ಯಬಿಂದುಗಳು. AD ಈಕ್ವಲ್ ಟು DB ಈಕ್ವಲ್ ಟು 1/2 AB. FH ಈಕ್ವಲ್ ಟು HE ಈಕ್ವಲ್ ಟು 1/2 EF. AB ಈಕ್ವಲ್ ಟು 2 AD ಮತ್ತು EF ಈಕ್ವಲ್ ಟು 2 FH. ದತ್ತ: ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ FEG. AB/EF ಈಕ್ವಲ್ ಟು BC/EG ಈಕ್ವಲ್ ಟು AC/FG ಮತ್ತು ಕೋನ A ಈಕ್ವಲ್ ಟು ಕೋನ F.
ಕೋನ ಬಿ ಈಕ್ವಲ್ ಟು ಕೋನ ಇ ಮತ್ತು ಕೋನ ಸಿ ಈಕ್ವಲ್ ಟು ಕೋನ ಜಿ. ಈಗ AB ಡಿವೈಡೆಡ್ ಬೈ EF ಈಕ್ವಲ್ ಟು BC ಡಿವೈಡೆಡ್ ಬೈ EG ಈಕ್ವಲ್ ಟು AC ಡಿವೈಡೆಡ್ ಬೈ FG ವಿಚ್ ಟೆನ್ಸ್ ಟು 2AD ಡಿವೈಡೆಡ್ ಬೈ 2FH ಈಕ್ವಲ್ ಟು AC ಡಿವೈಡೆಡ್ ಬೈ FG ಈಕ್ವಲ್ ಟು BC ಡಿವೈಡೆಡ್ ಬೈ EG. AD ಡಿವೈಡೆಡ್ ಬೈ FH ಈಕ್ವಲ್ ಟು AC ಡಿವೈಡೆಡ್ ಬೈ FG ಈಕ್ವಲ್ ಟು BC ಡಿವೈಡೆಡ್ ಬೈ EG ಈಕ್ವೇಶನ್ 3 ಎಂದು ಪರಿಗಣಿಸಿ. 1. ತ್ರಿಭುಜ ADC ಮತ್ತು ತ್ರಿಭುಜ FHGಗಳಲ್ಲಿ AD ಡಿವೈಡೆಡ್ ಬೈ FH ಈಕ್ವಲ್ ಟು AC ಡಿವೈಡೆಡ್ ಬೈ FG ಈಕ್ವೇಶನ್ 3ರಿಂದ ಮತ್ತು ಕೋನ A ಈಕ್ವಲ್ ಟು ಕೋನ F ಈಕ್ವೇಶನ್ 1ರಿಂದ. ಆದುದರಿಂದ SAS ಸಮರೂಪತೆಯ ನಿರ್ಧಾರಕ ಗುಣದಿಂದ ತ್ರಿಭುಜ ADC ಸಿಮಿಲರ್ ಟು ತ್ರಿಭುಜ FHG ಎಂದು ಸಾಧಿಸಲಾಗಿದೆ. 2. ದತ್ತ ತ್ರಿಭುಜ ADC ಸಿಮಿಲರ್ ಟು ತ್ರಿಭುಜ FHG. AD ಡಿವೈಡೆಡ್ ಬೈ FH ಈಕ್ವಲ್ ಟು DC ಡಿವೈಡೆಡ್ ಬೈ HG ಈಕ್ವಲ್ ಟು AC ಡಿವೈಡೆಡ್ ಬೈ FG ಟೆನ್ಸ್ ಟು DC ಡಿವೈಡೆಡ್ ಬೈ HG ಈಕ್ವಲ್ ಟು AD ಡಿವೈಡೆಡ್ ಬೈ FH ಟೆನ್ಸ್ ಟು DC ಡಿವೈಡೆಡ್ ಬೈ HG ಈಕ್ವಲ್ ಟು 2AD ಡಿವೈಡೆಡ್ ಬೈ 2FH ವಿಚ್ ಟೆನ್ಸ್ ಟು DC ಡಿವೈಡೆಡ್ ಬೈ HG ಈಕ್ವಲ್ ಟು AB ಡಿವೈಡೆಡ್ ಬೈ EF ಸಾಧಿಸಲಾಗಿದೆ. ಈಕ್ವೇಶನ್ 3 ಮತ್ತು 1ರಿಂದ AB ಡಿವೈಡೆಡ್ ಬೈ FE ಈಕ್ವಲ್ ಟು AC ಡಿವೈಡೆಡ್ ಬೈ FG ಈಕ್ವಲ್ ಟು BC ಡಿವೈಡೆಡ್ ಬೈ EG. ಅದೇ ರೀತಿ CD ಡಿವೈಡೆಡ್ ಬೈ GH ಈಕ್ವಲ್ ಟು AB ಡಿವೈಡೆಡ್ ಬೈ EF ಸಾಧಿಸಬಹುದು. ಆದುದರಿಂದ CD ಡಿವೈಡೆಡ್ ಬೈ GH ಈಕ್ವಲ್ ಟು BC ಡಿವೈಡೆಡ್ ಬೈ EG ಈಕ್ವೇಶನ್ 4 ಎಂದು ಪರಿಗಣಿಸಿ. ಈಕ್ವೇಶನ್ 3 ಮತ್ತು 1ರಿಂದ ಹಾಗೂ ಈಕ್ವೇಶನ್ 4 ಮತ್ತು 5ರಿಂದ CD ಡಿವೈಡೆಡ್ ಬೈ GH ಈಕ್ವಲ್ ಟು DB ಡಿವೈಡೆಡ್ ಬೈ HE ಈಕ್ವಲ್ ಟು BC ಡಿವೈಡೆಡ್ ಬೈ EG. ಆದುದರಿಂದ ತ್ರಿಭುಜ CDB ಸಿಮಿಲರ್ ಟು ತ್ರಿಭುಜ GHE ಸಾಧಿಸಲಾಗಿದೆ. ತ್ರಿಭುಜ ABE ಕಾಂಗ್ರುಯೆಂಟ್ ಟು ತ್ರಿಭುಜ ACD ಆದರೆ ತ್ರಿಭುಜ ADE ಸಿಮಿಲರ್ ಟು ತ್ರಿಭುಜ ABC ಎಂದು ಸಾಧಿಸಿ. ಈ ಚಿತ್ರವನ್ನು ಗಮನಿಸಿ. ಪರಿಹಾರ: ದತ್ತ ತ್ರಿಭುಜ ABE ಕಾಂಗ್ರುಯೆಂಟ್ ಟು ತ್ರಿಭುಜ ACD. AB ಈಕ್ವಲ್ ಟು AC. ಸಮರೂಪ ತ್ರಿಭುಜಗಳ ಅನುರೂಪ ಭಾಗಗಳು ಸಮವಾಗಿರುತ್ತವೆ ಮತ್ತು AE ಈಕ್ವಲ್ ಟು AD which tends to AB ಡಿವೈಡೆಡ್ ಬೈ AD ಈಕ್ವಲ್ ಟು AC ಡಿವೈಡೆಡ್ ಬೈ AE ಈಕ್ವೇಶನ್ 1 ಎಂದು ಪರಿಗಣಿಸಿ. ಈಗ ತ್ರಿಭುಜ ADE ಮತ್ತು ತ್ರಿಭುಜ ABCಗಳಲ್ಲಿ AD ಡಿವೈಡೆಡ್ ಬೈ AB ಈಕ್ವಲ್ ಟು AE ಡಿವೈಡೆಡ್ ಬೈ AC ಮತ್ತು ಕೋನ DAE ಈಕ್ವಲ್ ಟು ಕೋನ BAC ಸಾಮಾನ್ಯ ಕೋನ. SAS ಸಮರೂಪತೆಯ ನಿರ್ಧಾರಕ ಗುಣದಿಂದ ತ್ರಿಭುಜ ADE ಸಿಮಿಲರ್ ಟು ತ್ರಿಭುಜ ABC ಸಾಧಿಸಲಾಗಿದೆ. ನೀವೇ ಪ್ರಯತ್ನಿಸಿ. ಕೆಳಗಿನ ತ್ರಿಭುಜಗಳ ಜೊತೆಯಲ್ಲಿ ಯಾವುವು ಸಮರೂಪ ತ್ರಿಭುಜಗಳಾಗುತ್ತವೆ? ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಿ ಸಂಕೇತ ರೂಪದಲ್ಲಿ ಸಮರೂಪ ತ್ರಿಭುಜಗಳನ್ನು ಬರೆಯಿರಿ. ತ್ರಿಭುಜಗಳನ್ನು ಗಮನಿಸಿ. ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ PQR. AAA ನಿರ್ಧಾರಕ ಗುಣ. ತ್ರಿಭುಜ ABC ಸಿಮಿಲರ್ ಟು ತ್ರಿಭುಜ QRP. SSS ನಿರ್ಧಾರಕ ಗುಣ. ಸಮರೂಪ ತ್ರಿಭುಜಗಳಲ್ಲ. ತ್ರಿಭುಜ LMN ಸಿಮಿಲರ್ ಟು ತ್ರಿಭುಜ PQR. SAS ನಿರ್ಧಾರಕ ಗುಣ. ಸಮರೂಪ ತ್ರಿಭುಜಗಳಲ್ಲ. ತ್ರಿಭುಜ DEF ಸಿಮಿಲರ್ ಟು ತ್ರಿಭುಜ PQR. AAA ನಿರ್ಧಾರಕ ಗುಣ.